ವಿನಯ್ ಮಚ್ಚು ಹಿಡಿದು ರೀಲ್ಸ್ ಪ್ರಕರಣ ವಶಪಡಿಸಿಕೊಂಡ ಮಚ್ಚನ್ನ ಎಫ್ಎಸ್ಎಲ್ಗೆ ಕಳಿಸಲಾಗಿದೆ. ಪೊಲೀಸ್ ಕಮಿಷನರ್ ಬಿ ದಯಾನಂದ್ ಈ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ರೀಲ್ಸ್ನಲ್ಲಿರುವ ವಶಪಡಿಸಿಕೊಂಡ ಮಚ್ಚು ಹೋಲಿಕೆ ಮಾಡಲಾಗುತ್ತೆ. ಒಂದು ವೇಳೆ ಒರಿಜಿನಲ್ ಆಗಿದ್ರೆ ಮುಂದಿನ ತನಿಖೆಯನ್ನ ಮಾಡ್ತೀವಿ ಅಂತ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಪೊಲೀಸ್ ಕಮಿಷನರೇ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಪೊಲೀಸ್ ಕಮಿಷನರ್ ಬಿ ದಯಾನಂದ್ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅಂದರೆ ಈಗ ವಶಪಡಿಸ್ಕೊಂಡಿರೋ ಮಚ್ಚೆ ಬೇರೆ, ರೀಲ್ಸಲ್ಲಿ ಇದ್ದಿದ್ದ ಮಚ್ಚೆ ಬೇರೆ ಅನ್ನುವಂಥ ಆರೋಪ ಬಂತು. ಸೊ ಈ ಹಿನ್ನೆಲೆಯಲ್ಲಿ ಅದನ್ನು ಎಫ್ಎಸ್ಎಲ್ ಕಳಿಸಿದ್ದೀವಿ, ಅದು ಒರಿಜಿನಲ್ ಆದರೆ ತನಿಖೆಯನ್ನು ಪ್ರಾರಂಭ ಮಾಡ್ತೀವಿ ಅನ್ನುವಂಥ ವಿಚಾರವನ್ನ ಹೇಳಿದ್ದಾರೆ. ಸೊ ನಿನ್ನೆ ರಾತ್ರಿ ರಜತ್ ಮತ್ತು ವಿನಯ್ ಇಬ್ಬರನ್ನ ಪೊಲೀಸ್ ಸ್ಟೇಷನ್ಗೆ ಕರೆಸಲಾಗಿತ್ತು. ಇವತ್ತು ಬನ್ನಿ ಅಂತ ನಿನ್ನೆ ಬಿಟ್ಟು ಕಳಿಸಿದ್ರು. ಸೊ ಈ ವಶಕ್ಕೆ ಪಡಿಸ್ಕೊಂಡಿದ್ರಲ್ಲ, ಆ ಮಚ್ಚಿಗೂ ರೀಲ್ಸ್ನಲ್ಲಿರುವಂಥ ಮಚ್ಚಿಗೂ ವ್ಯತ್ಯಾಸ ಆಯಿತು. ಸೊ ಹಾಗಾಗಿ ಎಲ್ಲೋ ಒಂದು ಕಡೆಯಲ್ಲಿ ಪ್ರಕರಣ ಹಳ್ಳ ಹಿಡಿತಾ ಇದೆಯಾ, ಹಾದಿ ತಪ್ತಾ ಇದೆಯಾ, ಒತ್ತಡದಲ್ಲಿದ್ದಾರಾ ಪೊಲೀಸರು ಅನ್ನೋದೆಲ್ಲ ಅನುಮಾನ ಹುಟ್ಕೊಂಡಿತ್ತು. ಹಾಗಾಗಿ ಇಲ್ಲ, ಅದನ್ನು ಎಫ್ಎಸ್ಎಲ್ಗೆ ಕಳಿಸಲಾಗಿದೆ. ಸೊ ಸೂಕ್ತವಾಗಿ ತನಿಖೆಯನ್ನು ಮಾಡಲಾಗತ್ತೆ. ಸೊ ಅದು ಒರಿಜಿನಲ್ ಮಚ್ಚು ಅನ್ನೋದೇನಾದರೂ ಕಂಡು ಬಂದರೆ ಆ ನಂತರ ತನಿಖೆಯನ್ನು ಪ್ರಾರಂಭ ಮಾಡಲಾಗತ್ತೆ. ಎಫ್ಎಸ್ಎಲ್ಗೆ ಕಳಿಸಿರೋದ್ರಿಂದ ಈಗ ಹೋಲಿಕೆ ಮಾಡ್ತೀವಿ, ಇದು ಅದೇ ಮಚ್ಚ ಅಥವಾ ಬೇರೆ ಮಚ್ಚು ಕೊಟ್ಟಿದ್ದಾರಾ ಅಂತ. ಅಕಸ್ಮಾತ್ ಬೇರೆ ಮಚ್ಚು ಕೊಟ್ಟಿದ್ರೆ ಅದು ಕೂಡ ಸಮಸ್ಯೆ ಆಗುತ್ತೆ. ಯಾಕಂದರೆ ಪೊಲೀಸರಿಗೆ ಯಾಮಾರಿಸೋ ಕೆಲಸವನ್ನು ಮಾಡೋದದು, ಬೇರೆ ಮಚ್ಚು ಕೊಡೋದು, ಪ್ರಕರಣದ ಹಾದಿಯನ್ನು ತಪ್ಪಿಸುವಂಥ ಕೆಲಸವನ್ನು ಮಾಡೋದು. ಆ ಥರ ಏನಾದರೂ ಆಗಿದ್ರೂ ಕೂಡ ಸಮಸ್ಯೆ ಆಗುತ್ತೆ. ಅಕಸ್ಮಾತ್ ಅದೇ ಮಚ್ಚು ಆಗಿದ್ರೂ ಕೂಡ ತನಿಖೆ ನಡೆಯುತ್ತೆ. ಇದು ಯಾರಿಗೆ ಸೇರಿದ ಮಚ್ಚು, ಇವ್ರ ಕೈಗೆ ಹೇಗೆ ಬಂತು, ಯಾಕೆ ಬಳಕೆ ಮಾಡ್ತಾ ಇದ್ರು ಈ ಮಚ್ಚನ್ನು. ಸೊ ಎಲ್ಲವೂ ಬೇಕಾಗತ್ತಲ್ಲ. ಒಬ್ರು ಮನೆಯಲ್ಲಿ ಇಷ್ಟು ದೊಡ್ಡ ಮಚ್ಚಿದೆ ಅಂತ ಅಂದರೆ ಅದಕ್ಕೆ ರೀಸನ್ ಬೇಕಲ್ಲ. ಯಾವ ರೀಸನ್ನಿಗೆ? ಹೊಲಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ರಾ, ಜಮೀನಿಗೆ ತೆಗೆದುಕೊಂಡು ಹೋಗ್ತಾ ಇದ್ರಾ, ಮಟನ್ ವ್ಯಾಪಾರ ಮಾಡ್ತಾ ಇದ್ರಾ, ಹೆಂಗೆ ಬಂತು ಇವ್ರ ಕೈಗೆ, ಯಾರು ಇದನ್ನು ಬಳಕೆ ಮಾಡ್ತಾ ಇದ್ರು, ಎಷ್ಟು ದಿನದಿಂದ ಬಳಕೆ ಮಾಡ್ತಾ ಇದ್ರು, ಎಲ್ಲವೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಎಫ್ಎಸ್ಎಲ್ನ ವರದಿ ಬಂದ ನಂತರ ತನಿಖೆಯನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ. ಮಿಸ್ಲೀಡ್ ಮಾಡೋ ಪ್ರಶ್ನೆ ಬರೋದಿಲ್ಲ. ಇದು ಈಗಾಗಲೇ ಈ ಒಂದು ವಿಷಯದ ಬಗ್ಗೆ ಅಪರಾಧ ಪ್ರಕರಣ ದಾಖಲಾಗಿದೆ. ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಈ ಇಬ್ಬರು ವ್ಯಕ್ತಿಗಳನ್ನು ಪೊಲೀಸರು ಈಗಾಗಲೇ ಬಂಧಿಸಿದ್ದಾರೆ. ಜೊತೆಗೆ ಅವರೇನು ಆ ಮಾರಕಾಸ್ತ್ರಗಳನ್ನು ಏನು ಉಪಯೋಗ ಮಾಡಿದ್ರು ಅವುಗಳನ್ನು ಕೂಡ ಪೊಲೀಸರು ಈಗ ರಿಕವರಿ ಅಂದರೆ ವಶಪಡಿಸ್ಕೊಂಡಿದ್ದಾರೆ. ಅದರ ಒಂದು ವಿಧಿವಿಧಾನದ ಒಂದು ಏನು ಪ್ರಕ್ರಿಯೆ ಇದೆ ಅದರಲ್ಲಿ ಗೊತ್ತಾಗ್ತದೆ ಯಾವ ಇದರಿಂದ ಅದು ತಯಾರಾಗಿತ್ತು ಮತ್ತು ಎಲ್ಲಿ ತಯಾರಾಗಿತ್ತು ಅನ್ನೋದ್ರ ಬಗ್ಗೆ ಕೂಲಂಕಷವಾಗಿ ನಾವು ಪರಿಶೀಲನೆಯನ್ನು ಮಾಡ್ತೀವಿ. ಆ ರೀಲ್ಸಲ್ಲಿ ಯಾವುದು ಉಪಯೋಗ ಆಗಿದೆ, ಇದು ಯಾವುದಿದೆ, ಅದು ಸೇಮಾ ಅಲ್ವಾ ಅನ್ನೋದ್ರ ಬಗ್ಗೆ ನಾವು ತಾಂತ್ರಿಕವಾಗಿ ನಾವು ಅದನ್ನು ರಿಪೋರ್ಟ್ಗಳನ್ನು ತೆಗೆದುಕೊಳ್ತೇವೆ. ಅದೇ ಹೌದಾ ಅಲ್ವಾ ಅನ್ನೋದ್ರ ಬಗ್ಗೆ ನಾವು ತಂತ್ರಜ್ಞರನ್ನು ಸಂಪರ್ಕಿಸಿ ಅವ್ರಗಳ ಒಂದು ವರದಿಯ ಆಧಾರದ ಮೇಲೆ ಮುಂದುವರಿತೀಯೇ ಹೊರತು ಊಹಾಪೋಹಗಳ ಮೇಲೆ ಮುಂದುವರಿಲಿಕ್ಕೆ ಆಗೋದಿಲ್ಲ. ಪೊಲೀಸರನ್ನು ಮಿಸ್ಲೀಡ್ ಮಾಡೋ ಪ್ರಶ್ನೆ ಬರೋದಿಲ್ಲ. ಇದು ಈಗಾಗಲೇ ಈ ಒಂದು ವಿಷಯದ ಬಗ್ಗೆ ಅಪರಾಧ ಪ್ರಕರಣ ದಾಖಲಾಗಿದೆ. ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಈ ಇಬ್ಬರು ವ್ಯಕ್ತಿಗಳನ್ನು ಪೊಲೀಸರು ಈಗಾಗಲೇ ಬಂಧಿಸಿದ್ದಾರೆ. ಜೊತೆಗೆ ಅವರೇನು ಆ ಮಾರಕಾಸ್ತ್ರಗಳನ್ನು ಏನು ಉಪಯೋಗ